ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಆಕೆಪುರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಹೊಸ ವೆಬ್ಸೈಟ್ನಲ್ಲಿ ಲೇಬರ್ ಕಾರ್ಡ್ ರಿನ್ಯೂವಲ್ ಮಾಡುವ ಸಂಪೂರ್ಣ ವಿಧಾನವಿರುತ್ತೆ ಸ್ನೇಹಿತರೆ. ಇಲ್ಲಿ ನಾವು ಆನ್ಲೈನಲ್ಲಿ ಹೊಸ ವೆಬ್ಸೈಟ್ನಲ್ಲಿ ರಿನ್ಯೂವಲ್ ಲೇಬರ್ ಅಪ್ಲಿಕೇಶನ್ ಹಾಕೋದನ್ನು ನೋಡ್ತಿರ್ಬೋದು. ಇಲ್ಲಿ ನಾವು ಹೊಸ ಒಂದು ವೆಬ್ಸೈಟ್ನಲ್ಲಿ ಹೊಸ ಒಂದು ಲೇಬರ್ ಕಾರ್ಡ್ ಅಥವಾ ಹೊಸ ಒಂದು ಲೇಬರ್ ಡಿಪಾರ್ಟ್ಮೆಂಟಲ್ಲಿ ಯಾವ ರೀತಿಯಲ್ಲಿ ಆಗಿ ನಾವು ಲೇಬರ್ ಕಾರ್ಡನ್ನು ರಿನ್ಯೂವಲ್ ಮಾಡೋದನ್ನು ನೋಡೋಣ ಸ್ನೇಹಿತರೆ. ಯಾಕಪ್ಪ ಅಂದರೆ ಈಗ ಹೊಸ ವೆಬ್ಸೈಟ್ ಆಗಿದೆ, ಸೊ ಹಾಗಾಗಿ ಭಾಳಷ್ಟು ಬದಲಾವಣೆಗಳನ್ನು ಕೂಡ ಬಂದಿದೆ ಸ್ನೇಹಿತರೆ. ಬದಲಾವಣೆ ಏನಪ್ಪ ಅಂದರೆ ಈಗ ಲೈವ್ ಫೋಟೋನ ಕೇಳ್ತಾ ಇದೆ ಸ್ನೇಹಿತರೆ. ಅವಾಗ ಲೈವ್ ಫೋಟೋ ಕೇಳ್ತಿದ್ದಿಲ್ಲ, ಈಗ ಒಂದು ಲೈವ್ ಫೋಟೋನು ಕೂಡ ಕೇಳ್ತಾ ಇದೆ. ಅದು ಯಾವ ರೀತಿಯಲ್ಲಿ ಲೈವ್ ಫೋಟೋನ ನಾವು ಅಪ್ಡೇಟ್ ಮಾಡೋದು ಅನ್ನುವ ಒಂದು ಸಂಪೂರ್ಣ ಮಾಹಿತಿ ಇರುತ್ತೆ ಸ್ನೇಹಿತರೆ. ಯಾರು ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನು ಪೂರ್ತಿ ನೋಡಿ ಸ್ನೇಹಿತರೆ. ಇದು ಮೊದಲನೇದಾಗಿ ನಾವು ಒಂದು ಹಳೆಯ ಒಂದು ಲೇಬರ್ ಕಾರ್ಡ್ನಲ್ಲಿ ಒಂದು ಲೇಬರ್ ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗುತ್ತಾ. ಈ ರೀತಿಯಲ್ಲಿ ಹಾಕ್ತಾ ಇದೀವಲ್ಲ ಸ್ನೇಹಿತರೆ, ಇದೇ ರೀತಿಯಲ್ಲಿ ನಾವು ಲೇಬರ್ ಕಾರ್ಡ್ ಮತ್ತು ಅದೇ ರೀತಿ ರೆಫರೆನ್ಸ್ ನಂಬರ್ನು ಕೂಡ ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಹಾಕೋಣ ಸ್ನೇಹಿತರೆ. ನಾವು ಇಲ್ಲಿ ಆಧಾರ್ OTP ಯನ್ನು ಹಾಕಬೇಕಾಗುತ್ತಾ. ಹಾಕಿದ ಮೇಲೆ ನಾವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ತೀವಿ ಸ್ನೇಹಿತರೆ. ನಾನು ನಿಮಗೆ ಆಧಾರ್ OTP ಯನ್ನು ಹಾಕ್ಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ದು ತಿಳಿಸ್ತೀನಿ ಸ್ನೇಹಿತರೆ. ಇದೆಲ್ಲ ನಾನು ಮೊದಲೇ ಹಾಕ್ಕೊತೀನಿ ಆಧಾರ್ OTPದು ಹಾಕ್ಬಿಟ್ಟು ವೆರಿಫೈ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಈ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ. ಸ್ಕ್ಯಾನ್ ಮಾಡ್ತಾ ಇದ್ದೀವಿ, ನೋಡ್ತಿರ್ಬೋದು. ಇಲ್ಲಿ ಸ್ಕ್ಯಾನರ್ನಲ್ಲಿ ಹಾಕಿದ್ದೀವಿ. ಸ್ಕ್ಯಾನ್ ಮಾಡಿಬಿಟ್ಟು ನಾವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ಮೇಲೆ ನಾವು ಅವರ ಒಂದು ಲೈವ್ ಕ್ಯಾಪ್ಚ್ ಫೋಟೋನ ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಅದನ್ನು ನೋಡೋಣ. ಅಪ್ಲೋಡ್ ಮಾಡಬೇಕಾಗುತ್ತೆ ಅವ್ರದ್ದು ಲೇಬರ್ ಕಾರ್ಡ್. ಓಕೆ ಸ್ನೇಹಿತರೆ. ತದನಂತರ ಇಲ್ಲಿ ಕ್ಯಾಪ್ಚ್ ಅಂತ ಇದೆಲ್ಲ ಸ್ನೇಹಿತರೆ, ಫೋಟೋ ಕೆಳಗಡೆ ಆ ಒಂದು ಲೈವ್ ಫೋಟೋ ಸ್ನೇಹಿತರೆ. ಅದು ಅದ್ಮೇಲೆ ಕ್ಯಾಪ್ಚ್ ಅಂದರೆ ಲೈವ್ ಆಗಿ ಫೋಟೋನ ನಾವು ತೊಗೋಬೇಕಾಗುತ್ತಾ. ಇನ್ನೊಂದು ಏನಪ್ಪ ಅಂದರೆ ಲೈವ್ ಇದ್ದಿಲ್ಲಪ್ಪ ಅವರಂದರೆ ನಾವು ಏನು ಮಾಡಬೇಕಾಗುತ್ತಾ, ಅವ್ರ ಒಂದು ಫೋಟೋನ ನಾವು ವೆಬ್ ಕ್ಯಾಮ್ ಮುಖಾಂತರ ತೆಗಿಬೋದು ಸ್ನೇಹಿತರೆ. ನೋಡೋಣ, ನಾವು ಲೈವ್ ಆಗಿ ಫೋಟೋ ತಗೋಣ ಮತ್ತು ಕ್ಯಾಪ್ಚರ್ ಅನ್ನಬೇಕಾಗುತ್ತೆ. ಇಲ್ಲಿ ತೊಗೊತಾ ಇಲ್ಲ ಈಗ ಹೊಸ ಅವ್ರದ್ದು ಡೈರೆಕ್ಟಾಗಿ ಒಂದು ಅವರ ಒಂದು ಅಪ್ಲೋಡ್ ಮಾಡೋಣ. ಈಗ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ ಸ್ನೇಹಿತರೆ. ಇದೆಲ್ಲ ನೀವು ನೋಡಿಬಿಟ್ಟು ಡೀಟೇಲಾಗಿ ಅವರ ಒಂದು ವಿಳಾಸವನ್ನು ಇಲ್ಲಿ ಹಾಕಬೇಕಾಗುತ್ತಾ. ನಾನು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ನೋಡಿಬಿಟ್ಟು ಸರಿಯಾದ ಒಂದು ವಿಳಾಸವನ್ನು ಹಾಕಿ. ಸ್ನೇಹಿತರೆ ನೋಡ್ತಿರ್ಬೋದು. ಈಗ ಈ ಥರ ಒಂದು ಪ್ರಿವ್ಯೂ ಆಗಿ ಎಲ್ಲ ನೀವು ಏನೇನು ಫಿಲ್ ಮಾಡಿದ್ದೀರಾ ಎಲ್ಲನೂ ಕೂಡ ಇಲ್ಲಿ ಮಾಹಿತಿ ಬರುತ್ತೆ ಸ್ನೇಹಿತರೆ. ಆ ಮಾಹಿತಿ ನೋಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಎಡಿಟ್ ಮಾಡ್ಬೋದು. ಈ ಥರ ಒಂದು ರಿನ್ಯೂವಲ್ ಮಾಡಲಿಕ್ಕೆ ಹೊಸ ವೆಬ್ಸೈಟ್ನಲ್ಲಿ ಒಂದು ಪ್ರೊಸೀಜರ್ ಇದೆ ಸ್ನೇಹಿತರೆ. ಯಾರೆಲ್ಲ ಅಪ್ಲಿಕೇಶನ್ ಸಲ್ಲಿಸಿಲ್ಲ ಅವರು ಅಥವಾ ರಿನ್ಯೂವಲ್ ಮಾಡಿಸಿಲ್ಲ, ಈ ರೀತಿಯಾಗಿ ನೀವು ರಿನ್ಯೂವಲ್ ಮಾಡ್ಕೋಬೋದು ಸ್ನೇಹಿತರೆ. ನಾನು ಯಾವ ಥರ ಮಾಡಿದ್ದೀನಿ ಅದೇ ಥರ ನೀವು ಅಪ್ಲೋಡ್ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಹಾಗೂ ಮಾಹಿತಿಯನ್ನು ಸರಿಯಾಗಿದ್ದಿಲ್ಲ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಹೊಸ ವೆಬ್ಸೈಟ್ನಲ್ಲಿ ಆನ್ಲೈನಲ್ಲಿ ಯಾವ ರೀತಿಯಲ್ಲಿ ರಿನ್ಯೂವಲ್ ಮಾಡುವ ಒಂದು ವಿಧಾನವಾಗಿದೆ ಸ್ನೇಹಿತರೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಶೇರ್ ಆ್ಯಂಡ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಯಾಕಪ್ಪ ಅಂದರೆ ನಾನು ನಿಮಗೋಸ್ಕರನೇ ಈ ಥರ ಉಪಯುಕ್ತವಾದಂಥ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ಸ್ನೇಹಿತರೆ ಈಗ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದ ನಂತರ ನಿಮಗೆ ಒಂದು ರಿಸೀಟ್ ಬರುತ್ತೆ, ಅದನ್ನು ತೆಗೆದಿಟ್ಟುಕೊಳ್ಳಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್